ನನ್ನ ಹತ್ರ ಬರೋಕ್ಕೂ ಕಾರ್ ಬಂತು, 2 ಸ್ಟಾರ್ ಇತ್ತು, ಬ್ಲೂ ಬೋರ್ಡಲ್ಲಿ 2 ಸ್ಟಾರ್ ಇತ್ತು. ಐಆರ್ ಪೊಲೀಸ್ ಆಫೀಸರ್ ಯಾವುದೋ ಐಜಿನ ಡಿಜಿನ ಬರ್ತಾ ಇದ್ದಾರೆ ಅಂದರೆ ಏನು ಇನ್ಸಿಡೆಂಟ್ ಆಗಿದೆ ನಂಗೆ 6 ಸೆನ್ಸು ಅನ್ನಿಸ್ತು. ಸರಿ ವಾಪಸ್ ಓಡೋಗಿ ಅಲ್ಲೋ ಕೇಳಿದೆ, ಅಲ್ಲಿ ಹೌದು ಈ ಥರ ರಾಮಪುರ ಪೊಲೀಸ್ ಸ್ಟೇಷನಲ್ಲಿ ಅಟ್ಯಾಕ್ ಆಗಿದೆ, 5 ಜನ ಸಾಯಿಸ್ಬಿಟ್ಟಿದ್ದಾನೆ ವೀರಪ್ಪನ್, ಅವ್ರಿಗೆ ಹೆಂಗೆಲ್ಲ ಬಂದು ಅಂತ. ಸರಿ ವಾಪಸ್ ಹೋಗಿ ಹಂಗೆ ಮನೇಲಿ ಬುಲೆಟ್ ಎತ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ವಾಪಸ್ಸಾಗಿ ಬುಲೆಟ್ ಎತ್ಕೊಂಡು ರಾಮಪುರಕ್ಕೆ ಹೋದಾಗ ಅಲ್ಲಿ 5 ಜನ ಸತ್ತು ಬಿದ್ದಿದ್ರು. ಅದನ್ನ ಹಸಿ ಫೋಟೋ ತೆಗೆದು ಫಸ್ಟು ಫೋಟೋ ತೆಗೆದಿದ್ದೆ ನಾನು. ಅಷ್ಟರಲ್ಲಿ ಪೊಲೀಸ್ ಬಂದು PMಗೆ ಎತ್ಕೊಟ್ಟೋದ್ರು, ಬೇರೆ ಯಾರೂ ಫೋಟೋ ತೆಗ್ದಿಲ್ಲ. ಜರ್ನಲಿಸ್ಟ್ಗಳಲ್ಲಿ ಫಸ್ಟ್ ಫೋಟೋ ತೆಗೆದಿದ್ದು ನಾನು ಎಲ್ರಿಗೂ ಕೊಟ್ಟಿದ್ದು, ಬೇರೆ ಯಾರ ಹತ್ರನೂ ಫೋಟೋ ಇಲ್ಲ. ಅದು ನಾ ತೆಗೆದುಕೊಟ್ಟಿದ್ದೆ, ಬೇರೆ ಪೇಪರ್ಗಳೆಲ್ಲ ಇದೆ. ನಮ್ಮ ಪೇಪರ್ ಫಸ್ಟ್ ಸುದ್ದಿ ಆಯ್ತದು ಆಂದೋಲನದಲ್ಲಿ. ಗುಂಡು ಹೊಡೆದಿದ್ದು ಬಾಗಿಲಿಗೆ, ಸ್ಟೇಷನ್ ಬಾಗಿಲಿಗೆ 5 ಜನ ಸತ್ತು ಬಿದ್ದಿದ್ದು. ಆ ಬಂದೂಕು ತಿರ್ಕೊಂಡು ಬಟ್ಲಿ ಹೊಡೆದ್ಬಿಟ್ಟಿದ್ದ ಅವನು, ಅಲ್ಲೆಲ್ಲ ಒಳಗಡೆ ಹೊಟ್ಟೋಗಿತ್ತು ಎಲ್ರಿಗೂ, ವಿಕಾರವಾಗಿ ಬಿದ್ದಿದ್ರು, ರಕ್ತ ಎಲ್ಲ ಹರಿತಾ ಇತ್ತು. ಹಸಿ ಫೋಟೋ ತೆಗೆದಿದ್ದೆ, ಆಗ ಬಂದಿತ್ತು ಫೋಟೋ. ನಕಲಿ ಕಾರ್ಯಾಚರಣೆ 9 ಜನರ ಸಾವು, ಗುಂಡಿನ ಚಕಮಕಿ ಎಲ್ಲ, ಬಂದಿತರಿಗೆ ಗುಂಡೇಟು ಅಂತ ಬರೆದಾಗ ಅವರು ಎಕ್ಸಾಕ್ಟ್ ರಿಯಲ್ ಪಿಕ್ಚರ್ ಏನಿದ್ದು ಹಿಡ್ಕೊಳ್ಳೋದು, ಇವರು ತಗೊಬಂದು ಸ್ಟೇಷನ್ ಇಟ್ಕೊಳ್ಳೋದು, ಮತ್ತು ಕಾಡಿಗೆ ಕರ್ಕೊಂಡು ಹೋಗೋದು, ಅವ್ರನ್ನ ಹೊಡೆದು ಸಾಯಿಸ್ಬಿಡೋದು, ಡೈರೆಕ್ಟಾಗಿ ಫೈರ್ ಮಾಡಿ ಬಿಸಾಕ್ಬಿಡೋದು. ನಮಗೂ ಅವ್ರಿಗೂ ಮುಖಾಮುಖಿ ದಾಳಿ ಆಯಿತು. ಆ ದಾಳಿಯಲ್ಲಿ ಅವ್ರು ಸತ್ರು ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಡೋದು. ನಾನು ವ್ಯತಿರಿಕ್ತವಾಗಿ ಏನಿದ್ದು ಆ್ಯಸಿಟೀಸ್ ನಾನು ವರದಿ ಮಾಡ್ತಿದ್ದೆ. ಅದು ಕೋಪ ಬಂದು ಏನು ಮಾಡೋದು, ನಾವು ಎಡಿಟರ್ ರಾಜಶೇಖರ್ ಕೊಟ್ಟು ಫೋನ್ ಮಾಡಿ, ನಿಮ್ಮ ಅಂದೂರಲ್ಲಿ ವೆಂಕಟೇಗೌಡ ಗುಂಡಿ ಇಟ್ಟು ಕೊಂದ್ಬಿಟ್ರೆ ನೀವು ಏನು ಮಾಡ್ಕೋತೀರಿ ಅಂತಲೇ ಕೇಳಿದ್ರು. ಅವ್ರನ್ನ ರೆಕಾರ್ಡ್ ಮಾಡ್ಕೊಂಡು ಪ್ರೆಸ್ ಕೌನ್ಸಿಲ್ ಕಂಪ್ಲೇಂಟ್ ಮಾಡಿ, ಕೊನೆಗೆ ಬಿದಿರಿ ಪ್ರೆಸ್ ಕೌನ್ಸಿಲ್ಗೆ ಹೋಗಿ ಅಪಾಲಜಿ ಬರ್ಕೊಟ್ರು. ನನ್ನ ಅಧಿಕಾರ ಇರೋರ್ಗೂ ವೆಂಕಟೇಗೌಡರಿಗೆ ಅವ್ರ ಆಸ್ತಿಗೆ ರಕ್ಷಣೆ ಕೊಡ್ತೀನಿ ಅಂತ ಅವ್ರು ಬರ್ಕೊಟ್ರು. ಸರ್, ಕಾರಲ್ಲಿ ಬರ್ಬೇಕಾದ್ರೆ ಒಂದು ಘಟನೆ ಹೇಳಿದ್ರಿ, ಅದನ್ನ ಮತ್ತೆ ರೀಕಾಲ್ ಮಾಡ್ಕೊಳ್ಳೋಣ. ಏನು ನಡೆದಿತ್ತು ಎಕ್ಸಾಕ್ಟ್ ಆಗಿ ಅವತ್ತು? ಅಲ್ಲಿ ರಾಮಪುರ ಪೊಲೀಸ್ ಸ್ಟೇಷನಲ್ಲಿ ವೀರಪ್ಪನ್ ದಾಳಿ ಮಾಡಿ 5 ಜನ ಅಲ್ಲಿ ಇದ್ದ ಪೊಲೀಸರನ್ನ ಶೂಟ್ ಮಾಡಿ ಸಾಯಿಸಿತ್ತು. ಅದು ನನಗೆ ಗೊತ್ತಿರಲಿಲ್ಲ. ನಾನು ಆ ಜಾಗಿಂಗ್ ಮಾಡ್ಕೊಂಡು ಬರ್ತಾಯಿದ್ದೆ ಆ ಕಡೆಯಿಂದ. ಇಲ್ಲಿ ನಾನು 5 ಗಂಟೆಗೆ, ಎಕ್ಸಾಕ್ಟ್ ಮಾರ್ನಿಂಗ್ 5 ಗಂಟೆ ಆಗ ನೈಟಲ್ಲಿ RS ದೊಡ್ಡಿ ಅಂತ ಇದೆ. ನಾನು ಅಲ್ಲಿ ಜಾಗಿಂಗ್ ಮಾಡ್ಕೊಂಡು ಬರ್ತಾಯಿದ್ದೆ ಒಂದು 5 ಗಂಟೆಗೆ. ಇಲ್ಲೇನೆ ನಾನು ಜಾಗಿಂಗ್ ಮಾಡ್ಕೊಂಡು ಬರ್ತಿರ್ಬೇಕಾರೆ ಕಾರ್ ಬಂತ ಎದುರುಗಡೆಯಿಂದ, 2 ಸ್ಟಾರು, ಬ್ಲೂ ಬೋರ್ಡ್ ಮೇಲೆ ಸ್ಟಾರ್ ಇದು. ಯಾಕೆ IG ಕಾರ್ ಇಷ್ಟೊತ್ತಿಗೆ ಬರ್ತದಲ್ಲ, ಏನು ಖಂಡಿತ ಏನೋ ನಡೆದಿದೆ ಘಟನೆ ಅಂತ ನಾನು ಏನು ಮಾಡಿದೆ. ಅಲ್ಲೊಂದು RMC ಇದೆ, ಅಲ್ಲಿ ಮುಂದ್ಗಡೆ ತೋರಿಸ್ತೀನಿ ಅದನ್ನು. ಅಲ್ಲಿ ಪೊಲೀಸ್ ಕ್ಯಾಂಪ್ ಮಾಡಿದ್ರು, STF ಅವ್ರು ಕ್ಯಾಂಪ್ ಮಾಡಿದರು. ಸರಿ, ನಾನೇನು ಮಾಡಿದೆ, ಜಾಗಿಂಗ್ ನಾನು ಆ್ಯಕ್ಚುಲಿ ಅಲ್ಲಿ ಒಂದು ಬೋರೆ ಇದೆಲ್ಲ, ಉಳಿಸ್ಕೊಂಡ ಬೋರೆ ಅಂತ, ಅಲ್ಲಿ ತನಕ ಜಾಗಿಂಗ್ ಹೋಗಿ ವಾಪಸ್ ಬರೋದು. ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ, ವಾಪಸ್ ಹೊಟ್ಟೋದೆ. ಒಂದು 3-4 ಕಿಲೋಮೀಟರ್ ಜಾಗಿಂಗ್, ವಾಕಿಂಗ್ ಅಲ್ಲ, ಜಾಗಿಂಗೇ ಮಾಡ್ತಿದ್ದೆ, ಜಾಗ್ ಮಾಡ್ತಿದ್ದೆ. ಇದು ಹೊಸ ಬ್ರಿಡ್ಜ್, ಇದು ಹಳೆ ಬ್ರಿಡ್ಜ್. ಅದು ಸುತ್ತ ಕಲ್ಲುಗಳಿತ್ತು, ಹಳ್ಳ, ಇದು ಡೀಪ್ ಹಳ್ಳ. ನನ್ನ ಹತ್ರ ಬರೋಕ್ಕೂ ಕಾರ್ ಬಂತು, 2 ಸ್ಟಾರ್ ಇತ್ತು, ಬ್ಲೂ ಬೋರ್ಡಲ್ಲಿ 2 ಸ್ಟಾರ್ ಇತ್ತು. ಐಆರ್ ಪೊಲೀಸ್ ಆಫೀಸರ್ ಯಾವುದೋ ಐಜಿನ ಡಿಜಿನ ಬರ್ತಾ ಇದ್ದಾರೆ ಅಂದರೆ ಏನು ಇನ್ಸಿಡೆಂಟ್ ಆಗಿದೆ ನಂಗೆ 6 ಸೆನ್ಸು ಅನ್ನಿಸ್ತು. ಸರಿ ವಾಪಸ್ ಓಡೋಗಿ ಅಲ್ಲೋ ಕೇಳಿದೆ, ಅಲ್ಲಿ ಹೌದು ಈ ಥರ ರಾಮಪುರ ಪೊಲೀಸ್ ಸ್ಟೇಷನಲ್ಲಿ ಅಟ್ಯಾಕ್ ಆಗಿದೆ, 5 ಜನ ಸಾಯಿಸ್ಬಿಟ್ಟಿದ್ದಾನೆ ವೀರಪ್ಪನ್, ಅವ್ರಿಗೆ ಹೆಂಗೆಲ್ಲ ಬಂದು ಅಂತ. ಸರಿ ವಾಪಸ್ ಹೋಗಿ ಹಂಗೆ ಮನೇಲಿ ಬುಲೆಟ್ ಎತ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ವಾಪಸ್ಸಾಗಿ ಬುಲೆಟ್ ಎತ್ಕೊಂಡು ರಾಮಪುರಕ್ಕೆ ಹೋದಾಗ ಅಲ್ಲಿ 5 ಜನ ಸತ್ತು ಬಿದ್ದಿದ್ರು. ಅದನ್ನ ಹಸಿ ಫೋಟೋ ತೆಗೆದು ಫಸ್ಟು ಫೋಟೋ ತೆಗೆದಿದ್ದೆ ನಾನು. ಅಷ್ಟರಲ್ಲಿ ಪೊಲೀಸ್ ಬಂದು PMಗೆ ಎತ್ಕೊಟ್ಟೋದ್ರು, ಬೇರೆ ಯಾರೂ ಫೋಟೋ ತೆಗ್ದಿಲ್ಲ. ಜರ್ನಲಿಸ್ಟ್ಗಳಲ್ಲಿ ಫಸ್ಟ್ ಫೋಟೋ ತೆಗೆದಿದ್ದು ನಾನು ಎಲ್ರಿಗೂ ಕೊಟ್ಟಿದ್ದು, ಬೇರೆ ಯಾರ ಹತ್ರನೂ ಫೋಟೋ ಇಲ್ಲ. ಅದು ನಾ ತೆಗೆದುಕೊಟ್ಟಿದ್ದೆ, ಬೇರೆ ಪೇಪರ್ಗಳೆಲ್ಲ ಇದೆ. ನಮ್ಮ ಪೇಪರ್ ಫಸ್ಟ್ ಸುದ್ದಿ ಆಯ್ತದು ಆಂದೋಲನದಲ್ಲಿ. ಈ ಥರ ವೀರಪ್ಪನ್ ದಾಳಿ ಠಾಣೆ ಮೇಲೆ ಈ ಥರ ಅಂತ, ಅಲ್ಲಿ ಗುಂಡು ಹೊಡೆದಿದ್ದು ಬಾಗಿಲಿಗೆ, ಸ್ಟೇಷನ್ ಬಾಗಿಲಿಗೆ 5 ಜನ ಸತ್ತು ಬಿದ್ದಿದ್ದು. ಆ ಬಂದೂಕು ತಿರ್ಕೊಂಡು ಬಟ್ಲಿ ಹೊಡೆದ್ಬಿಟ್ಟಿದ್ದ ಅವನು, ಅಲ್ಲೆಲ್ಲ ಒಳಗಡೆ ಹೊಟ್ಟೋಗಿತ್ತು ಎಲ್ರಿಗೂ, ವಿಕಾರವಾಗಿ ಬಿದ್ದಿದ್ರು, ರಕ್ತ ಎಲ್ಲ ಹರಿತಾ ಇತ್ತು. ಹಸಿ ಫೋಟೋ ತೆಗೆದಿದ್ದೆ, ಆಗ ಬಂದಿತ್ತು ಫೋಟೋ. ನೋಡೋಕೆ ಬೇಜಾರಾಯಿತು. ನಮ್ಮ ರೂಢಿ ಆಗ್ಬಿಟ್ಟಿತ್ತಲ್ಲ, 20 ಬಾಂಬ್ ಬ್ಲಾಸ್ಟ್ ನೋಡಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿತ್ತು, ಅದನ್ನ ಇಶ್ಯೂ ಮಾಡಿ ಹಾಕಿದ್ರು. ಹೌದು, 89ಇಂದಲೂ ಇತ್ತು. ಶಂಕರ್ ಬಿದ್ರಿ. ಅದೇ ಇವರು ಫೇಕ್ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ, ನಕಲಿ ಕಾರ್ಯಾಚರಣೆ ಮಾಡಿ ಸಾಯಿಸ್ತಾರಲ್ಲ, ಅದ್ರ ಬಗ್ಗೆ ಸುದೀರ್ಘ ವರದಿ ಮಾಡಿದೆ ನಾನು. ನಕಲಿ ಕಾರ್ಯಾಚರಣೆ 9 ಜನರ ಸಾವು, ಗುಂಡಿನ ಚಕಮಕಿ ಎಲ್ಲ, ಬಂದಿತರಿಗೆ ಗುಂಡೇಟು ಅಂತ ಬರೆದಾಗ ಅವರು ಎಕ್ಸಾಕ್ಟ್ ರಿಯಲ್ ಪಿಕ್ಚರ್ ಏನಿದ್ದು ಹಿಡ್ಕೊಳ್ಳೋದು, ಇವರು ತಗೊಬಂದು ಸ್ಟೇಷನ್ ಇಟ್ಕೊಳ್ಳೋದು, ಮತ್ತು ಕಾಡಿಗೆ ಕರ್ಕೊಂಡು ಹೋಗೋದು, ಅವ್ರನ್ನ ಹೊಡೆದು ಸಾಯಿಸ್ಬಿಡೋದು, ಡೈರೆಕ್ಟಾಗಿ ಫೈರ್ ಮಾಡಿ ಬಿಸಾಕ್ಬಿಡೋದು. ನಮಗೂ ಅವ್ರಿಗೂ ಮುಖಾಮುಖಿ ದಾಳಿ ಆಯಿತು. ಆ ದಾಳಿಯಲ್ಲಿ ಅವ್ರು ಸತ್ರು ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಡೋದು. ನಾನು ವ್ಯತಿರಿಕ್ತವಾಗಿ ಏನಿದ್ದು ಆ್ಯಸಿಟೀಸ್ ನಾನು ವರದಿ ಮಾಡ್ತಿದ್ದೆ. ಅದು ಕೋಪ ಬಂದು ಏನು ಮಾಡೋದು, ನಾವು ಎಡಿಟರ್ ರಾಜಶೇಖರ್ ಕೊಟ್ಟು ಫೋನ್ ಮಾಡಿ, ನಿಮ್ಮ ಅಂದೂರಲ್ಲಿ ವೆಂಕಟೇಗೌಡ ಗುಂಡಿ ಇಟ್ಟು ಕೊಂದ್ಬಿಟ್ರೆ ನೀವು ಏನು ಮಾಡ್ಕೋತೀರಿ ಅಂತಲೇ ಕೇಳಿದ್ರು. ಅವ್ರನ್ನ ರೆಕಾರ್ಡ್ ಮಾಡ್ಕೊಂಡು ಪ್ರೆಸ್ ಕೌನ್ಸಿಲ್ ಕಂಪ್ಲೇಂಟ್ ಮಾಡಿ,
ಕೊನೆಗೆ ಬಿದಿರಿ ಪ್ರೆಸ್ ಕೌನ್ಸಿಲ್ಗೆ ಹೋಗಿ ಅಪಾಲಜಿ ಬರ್ಕೊಟ್ರು. ನನ್ನ ಅಧಿಕಾರ ಇರೋವರೆಗೂ ವೆಂಕಟೇಗೌಡರಿಗೆ ಅವ್ರ ಆಸ್ತಿಗೆ ರಕ್ಷಣೆ ಕೊಡ್ತೀನಿ ಅಂತ ಅವ್ರು ಬರ್ಕೊಟ್ರು. ಅದಾದ ನಂತರ ಕೌನ್ಸಿಲ್ ಅವಾಗ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇವರೇ ನಮ್ಮ ಎಡಿಟ್ರು ಹೋಗಿ ಡೆಲ್ಲಿలో ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡಿದ್ರು, ನಾನು ಹೋಗಲಿಲ್ಲ, ಅವ್ರು ಕಂಪ್ಲೇಂಟ್ ಮಾಡಿದರು. ಅವ್ರು ತನ್ನ ಫೋನ್ಲಿ ಬೆದರಿಕೆ ಹಾಕಿದ್ದು, ರೆಕಾರ್ಡ್ ಮಾಡ್ಕೊಂಡಿದ್ರು ಅದನ್ನು ನಾವು. ಅದಾದ ನಂತರ ಶಂಕರ್ ಬಿದ್ರೆ ಸರ್ ಅದಾದ ನಂತರ ಮಾತಾಡಿಸ್ನಿಲ್ವಾ? ಅದಾದ ನಂತರ ಸ್ವಲ್ಪ ದಿನ ಆದ್ಮೇಲೆ ಮಾತಾಡಿದ್ರು. ನಾನು ಏನು ಟೆನ್ಷನ್ ಅಂದ್ಬಿಟ್ಟಿದ್ದೀನಿ, ಬೇಜಾರಿಗೆ, ತಪ್ಪು ತಿಳ್ಕೊಬೇಡಿ, ಕೋಆಪ್ರೇಟ್ ಮಾಡಿ ಅಂತ. ಬನ್ನಿ ಹಾಗಾದ್ರೆ ರಾಮ್ಪುರಕ್ಕೆ ಹೋಗಿ ಮಾತಾಡೋಣ. ಯಾಕಂದ್ರೆ ಸಾಹೇಬ್ರು ಹಿಂಗೆ ಹೇಳ್ಬಿಟ್ಟಿದ್ದಾರೆ, ನಮ್ಮ ನಾಳೆ ಯಾರಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಹೋವಾಗ ನಿಮ್ಮ ಗುಂಡ್ಲೆ ಸಾಯ್ಬೇಕು ಅಂತ ಬರ್ರಿ, ಯಾರು ತಪ್ಸ್ಕೊಳಕ್ಕಾಗಲ್ಲ. ನಾನು ಡಿಪ್ರೆಸ್ ಆಗಲೇ ಇಲ್ಲ, ತಲೆನೇ ಕೆಡ್ಸ್ಕೊಂಡೆ, ಮತ್ತು ಜಾಸ್ತಿನೇ ಮಾಡಿದೆ ನಾನು ಅದನ್ನು. ನಿಮ್ಗೆ ಅಷ್ಟು ಧೈರ್ಯ? ತಲೆನೇ ಹೇಳಲಿಲ್ವಾ, ಎಷ್ಟೋ ಸರಿ ಇವ್ರು ಅನ್ಕೊಂಡ್ರು ಮಾಡೋದನ್ನೇ ನೋಡ್ಕೊಂಬಂದಿದ್ದೀನಿ ಪಕ್ಕದಲ್ಲಿ. ನಾನು ಬುಲೆಟ್ಲೇ ಹೋಗೋದು, ಎಲ್ಲಿ BSF ಅವ್ರನ್ನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೆ ನಾನು. ಫ್ರೆಂಡ್ ಮಾಡ್ಕೊಂಡು ಅವ್ರು ಹೆಂಗೆಲ್ಲ ಶೂಟ್ ಮಾಡಿದೆ ಗೊತ್ತಾ, ಅದೇ ಒಂಥರ ಓಪನ್ ಜಿಪ್ಪಲ್ಲಿ ನಿಂತ್ಕೊಂಡೆಲ್ಲ ಬಟ್ಟೆ ಕಟ್ಕೊಂಡು ಇಟ್ಕೊಂಡು ಬಂದಿರ್ತಾರಲ್ಲ, ಹಿಂಗೆ ಬಂದು ಇಟ್ಕೊಂಡೇ ಬರ್ತಿರ್ತಾರಲ್ಲ, ಆ ಫೋಟೋಸ್ ಎಲ್ಲ ತೆಗ್ದೆ. ಆ ಕಳ್ಳನ ಮಗ HD ಅನಿಲ್ ಅಂತ ಅಂದ್ಬಿಟ್ಟು, ಅವನು ಜರ್ನಲಿಸ್ಟು. ನಂತವೆಲ್ಲ ಮಾಹಿತಿ ಜಾಯಿಂಟ್ ಐಲಲ್ಲಿ ಬರೋವಂಥ ಮಾಹಿತಿ ತಗೊಬಿಟ್ಟು ಗುರು ಎಲ್ಲ ಅವನ ಹೆಸರಲ್ಲೇ ಬರ್ಕೊಬಿಟ್ಟು ಸುಧಾಗೆ ಆರ್ಟಿಕಲ್ ಮಾಡ್ಕೊಂಡು ಜಾಯಿಂಟ್ ಐಲಲ್ಲಿ ಮಾಡೋವಂಥ ಕಂಡೀಷನ್ ಹಾಕಿ ನನಗೆ ಚೆಕ್ ಕಳಿಸ್ತಾ ಇತ್ತು, ವಾಪಸ್ ಬಿಸಾಕ್ತೆ ಮುಖಕ್ಕೆ. ನಿನ್ನ ದುಡ್ಡು ಯಾವಾಗ ಇದೆ, ಇಲ್ಲೇ ಎಸ್ಟೇಪ್ ಕ್ಯಾಂಪ್ ಇದ್ದಿದ್ದು, ಇಲ್ಲೇ ಇದ್ದಿತ್ತು. ಅಲ್ಲಿ ಆ ಕಡೆ ಒಂದು ರೂಮ್ ಇದೆ, ಅಲ್ಲಿದ್ದರು. ಅದೇ ವಾಪಸ್ ಬಂದು ನಾನು ಕೇಳ್ಕೊಂಡು ಅವ್ರನ್ನ ಮತ್ತೆ ವಾಪಸ್ ಹೋಗಿ ಮನೇಲಿ ಬೈಕ್ ತಗೊಂಡು ಇಮಿಡಿಯೇಟ್ ನಾನು ಸ್ಪಾಟ್ಗೆ ಹೋದೆ. ಇವ ರೋಚಕ ಅಲ್ವ ಇದೆಲ್ಲ, ಇದು ಯಾರು ಫಸ್ಟ್ ಫೋಟೋ ತೆಗ್ದಿದ್ದು? 22 ಜನ ಸತ್ತೋಗಿ ಯಾರು ಹೋಗಿದ್ದಿದ್ದು? ನಾವು ನಮ್ಮ ಗ್ಯಾಂಗ್ಗೆ ಹೋಗಿದ್ದು. ಇನ್ನೊಂದು ನಾಗಪ್ಪ ಸತ್ತೋದ್ರು ಗೊತ್ತಾ, ಆ ಬಾಡಿ ಹುಡಿಕೊಂಡು ಬರಕ್ಕೆ ಹೋದಾಗ ಒಂದು ಅಂಬಾಸ್ಟರ್ ಕಾರದ ಹ್ಯಾಂಡ್ಗೆ ಇರೋದು ಸತ್ತು. ಇವ್ರನ್ನ ಬಾಡಿ ನಾವು ಅದ್ಲಿಗೆ ಹೋಗಿದ್ವಲ್ಲ ಸ್ಪಾಟ್ಗೆ, ಬಾಡಿ ಟ್ರೇಸ್ ಔಟ್ ಮಾಡಿದ್ರಲ್ಲ. ಆಗ ಆ ಬೋರಲ್ಲಿ ಹೋಗ್ಬೇಕಾದ್ರೆ ಪೊನ್ನಾಚಿಲಿ ಕಾರ್ದು ಗೇರು ಸ್ಲಿಪ್ ಆಗ್ಬಿಡ್ತು, ಹ್ಯಾಂಡ್ಗೆ ಇರೋದು. ಸ್ಲಿಪ್ ಆದ ಗಾಡಿ ರಿವರ್ಸ್ ಬಂದ್ಬಿಡ್ತು, ಒಂದು ಪಾತಾಳಕ್ಕೆ ಹೋಗಿ ಬಿದ್ಕತ್ತು, ಒಂದು ಗಿಡಕ್ಕೆ ಹೋಗಿ ಸಿಗಾಕಡಿದ್ರೆ ಬಚಾವ್. ಯಾರು ನಿಮ್ದು? ನಾವು 8 ಜನ ಸತ್ತೋಗ್ಬೇಕು ಅದ್ರಲ್ಲಿ. ಯಾರ್ಯಾರಿದ್ದಾರೆ 8 ಜನ? ನಾವು ವೆಂಕಟೇಶ, ಇನ್ನು ಯಾರು ಇದ್ರು ರಿಪೋರ್ಟರ್ಸ್. ಅದು ಹೋಗಿ ಸಿಗಾಕೊಂಡಾಗ ಬೇರ್ಗೆ ಅವ್ರು ಎಷ್ಟೇ ಪರ ಬಂದು ನಮ್ಮ ಕಾರನ್ನ ಎತ್ತಿದ್ರು. ಇನ್ನು ಸ್ವಲ್ಪ ಮಿಸರ್ 1000 ಅಡಿ ಪ್ರಪಾತಕ್ಕೆ ಬಿದ್ದು ಸತ್ತೋಗ್ಬೇಕು. ಅದೊಂದು ಘಟನೆ ಆಗಿತ್ತು, ಅದೊಂದು ಇಶ್ಯೂ ಆಗಿತ್ತು. ಅದು ಕೂದಳೆ ಯಂತ್ರದಲ್ಲಿ ಪಾರು ಅಂತ ಇಂಥ ಬೇಕಾದಷ್ಟು ಆಗಿವೆ. ಎಷ್ಟು ಕಿಲೋಮೀಟರ್ ಸರ್ ರಾಮಪುರ ಇಲ್ಲಿಂದ? ಒಂದು 10 12 to 15. ಆನೂರು ಇದೆ ಲಾಸ್ಟಾ? ಇದೆಲ್ಲ ಅಷ್ಟನೂರು. ಆ ಜಾಗ ನಂದು ಎಲ್ಲಿದೆಲ್ಲ, ಅದು ಮನೆ ಇದೆಲ್ಲ ಅದು